ತುಂಬ ಕಷ್ಟನೂ ನೋಡಿದ್ದೀನಿ, ವಿಪರೀತ ಕಷ್ಟನೂ ನೋಡಿದ್ದೀನಿ. ನಾನು ಊಟನೂ ಮಾಡಿದೆ, ಬರೀ ನೀರನ್ನ ಹೊಟ್ಟೆ ಫುಲ್ಲಾಗಿ ತುಂಬಿಸ್ಕೊಂಡು ಮಲಗಿದ್ದೀನಿ. ಎಲ್ಲಿ ನಾವು ಹೊಟ್ಟೆ ಖಾಲಿ ಇದ್ದರೆ ಹೊಟ್ಟೆ ಹಸು ಅದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ನೀರು ಕೊಟ್ಬಿಟ್ಟು ಮಲ್ಕೊಂಡು. ತುಂಬ ಜನ ಊಟಕ್ಕೆ ದುಡ್ಡಿಲ್ಲ, ನನಗೆ ಊಟ ಕೊಡಿ ಅಂತ ಬಂದು ಕೇಳ್ತಾರೆ. ನಾನು ಇವತ್ತೇ ಹೇಳ್ತೀನಲ್ಲ, ನಾವು ಯಾರೇ ಬಂದ್ಬಿಟ್ಟು ನನ್ನ ಹತ್ರ ಕೈಯಲ್ಲಿ ದುಡ್ಡಿಲ್ಲ ಒಂಚೂರು ಊಟ ಕೊಡಿ ಅಂತ ಖಂಡಿತ ಕೊಡ್ತೀನಿ. ಎಷ್ಟು ಜನ ಕೇಳಿದಾಗ ನಾನು ಕೊಡ್ತೀನಿ ನಿಮ್ಮ ಹತ್ರ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಅಂತಲೇ ಹೇಳ್ಬೋದು, ನನಗೂ ಹಾಗೂ ನಿಮಗೂ. ಸೊ ನಾನಿವತ್ತು ಮತ್ತಿಕೆರೆಗೆ ಬಂದಿದ್ದೀನಿ. ಮತ್ತಿಕೆರೆಯಲ್ಲಿ ಐಶೂಸ್ ಕಿಚನ್ ಅಂತ ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತೆ, ಪೂರಿ ಸಿಗುತ್ತೆ, ಚಿತ್ರಾನ್ನ ಹಾಗೂ ರೈಸ್ ಬಾತ್ ಸಿಗುತ್ತೆ. ಮಧ್ಯಾಹ್ನ ಹೊತ್ತು ಮುದ್ದೆ ಊಟನೂ ಸಿಗುತ್ತೆ. ಇದರಲ್ಲಿ ಏನು ಸ್ಪೆಷಲು ಅಂತೀರಾ? ಇದರಲ್ಲಿ ಸ್ಪೆಷಲ್ ಏನಂದರೆ ಓನರು ಮಂಗಳಮುಖಿ. ಸೊ ಯೂಶಲಿ ನಾವು ಮಂಗಳಮುಖಿ ಅಂದಿದ ತಕ್ಷಣ ಬಹಳ ಎದುರೋದುಂಟು, ಇನ್ಕ್ಲೂಡಿಂಗ್ ನಾನು ಕೂಡ ಬಹಳ ಎದುರ್ತೀನಿ. ಅದು ಯಾಕೆ ಅಂತ ಗೊತ್ತಿಲ್ಲ, ಮೊದಲಿಂದನೂ ಎದುರ್ತೀನಿ. ಬಟ್ ಇಲ್ಲಿ ಬಂದಮೇಲೆ ಅದು ತದ್ವಿರುದ್ಧ ಆಗೋಯ್ತು. ಅಂದರೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಅಂದರೆ, ಸೊ ಹೌದಾ ಈ ಥರನೂ ಇರ್ತಾರ ಅನ್ನುವಂತೆ ನನಗೆ ಫೀಲ್ ಆಯಿತು. ಮತ್ತು ನನಗೆ ಬಹಳನೇ ಖುಷಿ ಆಯಿತು. ಏನಂದರೆ ಸೊ ಬೇರೆ ಎಲ್ಲ ಕೆಲಸ ಅಂದರೆ ಬೇರೆ ಬೇರೆ ಥರ ಅದೇ ನೆಗೆಟಿವ್ ಎಲ್ಲ ಮಾತಾಡ್ತೀವಲ್ಲ, ಸೊ ಆ ಥರದ್ದೆಲ್ಲ ಕೆಲಸ ಬಿಟ್ಟು ಸ್ವಾಭಿಮಾನದಿಂದ ಒಂದು ಹೋಟೆಲ್ನ ಶುರು ಮಾಡಿದ್ದಾರೆ. ನನಗದು ಬಹಳನೇ ಖುಷಿ ಕೊಟ್ಟಂಥ ವಿಚಾರ. ಸೊ ನಾನು ಕೆಲಸ ಮಾಡ್ತೀನಿ, ನಾನು ಒಂದು ಹೋಟೆಲ್ ಉದ್ಯಮನ ಶುರು ಮಾಡ್ತೀನಿ ಅಂದ್ಬಿಟ್ಟು ಹೋಟೆಲ್ನ ಶುರು ಮಾಡಿದ್ದಾರೆ. ಐಶೂಸ್ ಕಿಚನ್ ಇರೋಂಥದ್ದು ಮತ್ತಿಕೆರೆ ತ್ರಿವೇಣಿ ರೋಡು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲ್ಲ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ, ಮಾತಾಡ್ಸೋಣ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಕೊಡಿಸ್ತೀನಿ ಹಾಗೂ ಅವ್ರ ಜೊತೆ ಮಾತಾಡಿಸ್ತೀನಿ. ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಐಶ್ವರ್ಯ ಅಂತ. ಐಶ್ವರ್ಯ ಅವರು ಯಾವಾಗಿಂದ ಹೋಟೆಲ್ ಶುರುವಾಗಿದ್ದು ಐಶೂಸ್ ಕಿಚನ್? ಐಶೂಸ್ ಕಿಚನ್ ನಾವು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ತಿಂಗಳು ಆಗಿರ್ಬೋದು. ಒಂದು ತಿಂಗಳಾಗಿರ್ಬೋದು. ಓಕೆ. ಹೋಟೆಲ್ ಅಂತ ಬಂದರೆ ಏನೇನೆಲ್ಲ ಸಿಗುತ್ತೆ? ಹೋಟೆಲ್ ಅಂತ ಬಂದಾಗ ನಾವು ಮಾರ್ನಿಂಗ್ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ನೈಟಲ್ಲೂ ಇರುತ್ತೆ. ನೈಟು ಊಟ ಇದೆ. ಹೌದು. ಓಕೆ. ಬೆಳಗ್ಗೆ ಟಿಫನ್ ಅಂದರೆ ಏನೇನು ಸಿಗುತ್ತೆ? ಬೆಳಗ್ಗೆ ಟಿಫನಲ್ಲಿ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಏನಂದರೆ ಒಂದು ದಿವಸ ಪಲಾವ್ ಅಂತ ಹೇಳಿದ್ರೆ ಅದು ರೊಟೀನಾಗಿ ಚೇಂಜ್ ಆಗ್ತಾ ಬರುತ್ತೆ. ಒಂದು ದಿವಸ ಪಲಾವ್, ಗೀ ರೈಸು ಆ ಥರ ಬರ್ತಾ ಇರುತ್ತೆ. ಆಮೇಲೆ ಇಡ್ಲಿ, ಪೂರಿ, ಚಿತ್ರಾನ್ನ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ವಡೆ ಇರುತ್ತೆ, ಕಾಫಿ, ಟೀ ಇರುತ್ತೆ ಎನಿ ಟೈಮು. ಮತ್ತು ಮಧ್ಯಾಹ್ನಕ್ಕೆ ಬಂದಾಗ ಅನ್ನ ಸಾಂಬಾರು, ಚಪಾತಿ ಊಟ, ಮುದ್ದೆ ಊಟ, ಆಮೇಲೆ ರೈಸ್ ಬಾತ್ ಏನಾದರೂ ಇರುತ್ತೆ. ಓಕೆ. ಓಕೆ. ಹೇಗೆ ಅನ್ನಿಸ್ತಾ ಇದೆ ಈ ಜನಗಳ ಮಧ್ಯೆ, ಅಥವಾ ಹೇಗೆ ನಡೀತಾ ಇದೆ? ಆ್ಯಕ್ಚುಲಿ ನೀವು ಹೇಳಿದಾಗೆ ತುಂಬ ಜನ ಊಟ ಮಾಡೋಕ್ಕೆ ಬರಬೇಕು ಅಂದ್ರೂ ಹೊಟ್ಟೆ ಹಚ್ಕೊಂಡಿದ್ರು ಇವ್ರು ನಡೆಸ್ತಾ ಇದ್ದಾರ ಅಂತ ಹೇಳ್ಬಿಟ್ಟು ಬರದೇ ಹೋಗೋ ಚಾನ್ಸಸ್ಸು ಇರ್ಬೋದು. ಬಟ್ ನನ್ನ ಖುಷಿ ಅನ್ಸೋದು ಏನು ಅಂದರೆ ಜನ ಬರ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ನೊಂದು ಏನಂದರೆ ನಾವು ಊಟ ಮಾತ್ರ ಕೊಡ್ತಾ ಇಲ್ಲ, ಊಟದಲ್ಲಿ ಪ್ರೀತಿನೂ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀವಿ. ಆ ಪ್ರೀತಿ ನಾವು ಕೊಡೋದ್ರಿಂದ ಅವ್ರಿಗೆ ಹೊಟ್ಟೆ ಇನ್ನೂ ತುಂಬ್ತಾ ಇದೆ, ಖುಷಿಯಿಂದ ಬರ್ತಾರೆ. ಅದು ನಮ್ಮ ಕನ್ನಡದ ಜನ ಕೇಳಲೇಬೇಕಾ? ನಮ್ಮ ಕನ್ನಡದ ಜನಗಳು ಇಂಥ ನಮ್ಮ ಕಮ್ಯುನಿಟಿ ಅಂತ ಬಂದಾಗ ನಮ್ಮ ಸಮುದಾಯದವ್ರಿಗೆ ಇದೇ ಕರ್ನಾಟಕದಲ್ಲಿ ಹುಟ್ಟಿ ನಾವು ಇದೇ ಕರ್ನಾಟಕದಲ್ಲಿ ಬೆಳೆದಿರೋದ್ರಿಂದ ತುಂಬಾ ಪ್ರೋತ್ಸಾಹ ಕೊಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಮೇಯ್ನಾಗಿ ಆಟೋ ಕಸ್ಟಮರ್ಸ್, ನನಗೆ ಆಟೋ ಡ್ರೈವರ್ಸು ತುಂಬ ಬರ್ತಾರೆ. ಅವಾಗ ನಂಗೆ ಭಾಳ ಖುಷಿ ಅನಿಸುತ್ತೆ. ಆಮೇಲೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಅದು ನಂಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ಒಂದು ಸಮುದಾಯದನ್ನು ಕೆಟ್ಟ ದೃಷ್ಟಿಯಿಂದನೇ ಅದನ್ನು ತೋರಿಸ್ಬಿಟ್ಟಿದ್ದಾರೆ ಜನಕ್ಕೆ. ಇನ್ನು ಅದು ಹಂಗೆ ಬಂದ್ಬಿಟ್ಟಿದೆಯೇನೋ ಗೊತ್ತಿಲ್ಲ. ಅದನ್ನು ನಾವು ಚೇಂಜ್ ಮಾಡಬೇಕು. ನಮ್ಮ ಕೈಲೂ ಟ್ಯಾಲೆಂಟ್ ಇದೆ, ನಾವು ಮಾಡಬಹುದು ಅಂತ ಹೇಳ್ಬಿಟ್ಟು ನಮ್ಮಲ್ಲೂ ಆಸಕ್ತಿ ಇದೆ.
ಸೊ ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು, ನಾವು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇದೊಂದು ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಬಂದ್ಬಿಟ್ಟು ಬರೀ 30 ರೂಪೀಸ್ 35 ರೂಪೀಸ್ ಆ ರೇಂಜಲ್ಲೇ ಇದೆ. ಸೊ ಯಾರೇ ಬಂದರೂ ಅಫೋರ್ಡಬಲ್ ಆಗಿ ಊಟ ಮಾಡ್ಬೋದು. ಕೆಲಸ ಮಾಡೋದು ಯಾಕೆಂದು ಆಗಲ್ಲ ಅಂತಿಲ್ಲ, ನಾವು ಕೆಲಸ ಮಾಡ್ತೀವಿ. ನಮಗೂ ಒಂದು ಅವಕಾಶ ಕೊಟ್ಟರೆ ಖಂಡಿತ ನಾವು ಮಾಡ್ತೀವಿ. ಸೊ ನಾವು ಬೇರೆ ಕೆಟ್ಟ ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕಿಂತ ನಮ್ಮ ಕೈಲಿರೋ ಟ್ಯಾಲೆಂಟ್ನೇ ನಾವು ಇದು ಮಾಡಿಕೊಂಡ್ರೆ ಅದು ಒಳ್ಳೇದಲ್ವಾ. ರೆಸ್ಪೆಕ್ಟ್ ಇರುತ್ತೆ. ನಾವು ಮರ್ಯಾದೆ ಸಿಗೋದು ಅನ್ನೋದು, ರೆಸ್ಪೆಕ್ಟ್ ಸಿಗೋದು ಅನ್ನೋದು ಸಾಮಾನ್ಯ ಮಾತಲ್ಲ. ಅದು ನಮ್ಮ ಕೆಲಸ, ನಮ್ಮ ಒಂದು ಟ್ಯಾಲೆಂಟ್ನ ತೋರಿಸಿದ್ರೆ ಖಂಡಿತ ಎಂಥವ್ರು ರೆಕಗ್ನೈಸೇಷನ್ ಮಾಡ್ತಾರೆ. ಇವತ್ತು ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಮ್ಗೆ ಅದು ಖುಷಿ ಅನಿಸುತ್ತೆ. ಯಾಕಂದರೆ ನಾನು ಯಾರು ಅಂತ ನಿಮ್ಗೆ ಗೊತ್ತಿದ್ದಿರಲ್ಲ. ನಾನು ಕೆಲಸ ಅಂತ ತೊಡಗಿಸ್ಕೊಂಡ್ಮೇಲೆ ಇಂಥ ಕೆಲಸ ಮಾಡ್ತವ್ರೆ ಇಂಥವ್ರು ಅಂತ ನಿಮಗೂ ಅನಿಸಿರುತ್ತಲ್ಲ. ಸೊ ಇಂಥವ್ರನ್ನ ನಾವು ಒಂದು ಭೇಟಿ ಮಾಡಬೇಕಂತ ನೋಡಿ, ಅದೊಂದು ಖುಷಿ ಅಲ್ವಾ ಆ್ಯಕ್ಚುಲಿ. ಈ ಥರನೇ ಜನಕ್ಕೆ ಏನು ಗೊತ್ತಾ, ನಾನು ಏನಂತಿದ್ದೀನಿ, ಬನ್ನಿ ನೀವು ಊಟ ಮಾಡಿ, ನಿಮಗೆ ಖುಷಿ ಅನಿಸುತ್ತೆ. ನೀವು ತಿರ್ಗಾ ಮತ್ತೆ ಬರ್ತೀರಾ ನಮ್ಮ ಹತ್ರ ಖಂಡಿತ ಊಟ ಮಾಡೋಕ್ಕೆ. ಸೂಪರ್. ಮತ್ತಿನ್ನು ಅಡುಗೆ ಎಲ್ಲ ಯಾರು ಮಾಡ್ತಾರೆ, ನೀವೇ ಮಾಡ್ತೀರಾ ಖುದ್ದಾಗಿ? ಹೇಗೆ ಅಡುಗೆ ಬಂದಾಗ ನಾವು ನಮ್ಮ ಶಿಫ್ಟ್ ಕುಕ್ ಒಬ್ರು ಇದ್ದಾರೆ, ಅವ್ರು ನಮ್ಮ ರಿಲೇಟಿವ್ ಆ್ಯಕ್ಚುಲಿ, ನಮ್ಮ ಮಾವನೇ. ಸೊ ನಮ್ಮ ಅತ್ತೆ ಇದ್ದಾರೆ. ಸೊ ನಮ್ಮ ಫ್ಯಾಮಿಲಿನೇ ಸೇರಿ ನಾವು ರನ್ ಮಾಡ್ತಾ ಇರೋದು. ಸೊ ನಾನು ಕುಕ್ ಮಾಡ್ತೀನಿ. ನಿಮ್ಗೂ ಅಡುಗೆ ಬರುತ್ತೆ? ಖಂಡಿತ ಬರುತ್ತೆ, ಅದೇನು ಬರೋದಿಲ್ಲ. ಸೊ ಎನಿ ಟೈಮ್ ಟೀನೂ ಮಾಡ್ತಾ ಇರ್ತೀನಿ, ಅಡುಗೆನೂ ಮಾಡ್ತಾ ಇರ್ತೀನಿ. ಮಾರ್ನಿಂಗ್ ನಾವು 7 o'clock ಎಲ್ಲ ಸ್ಟಾರ್ಟ್ ಮಾಡಿರ್ತೀವಿ, ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇರುತ್ತೆ. ಈವ್ನಿಂಗ್ 8-9 ಗಂಟೆ ತನಕ ಇರುತ್ತೆ. ಬಿಕಾಸ್ ಯಾಕಂದರೆ ಇಲ್ಲಿ ಕಾಲೇಜ್ ಇರೋದ್ರಿಂದ ಹುಡುಗರೆಲ್ಲ ಬರ್ತಾ ಇರ್ತಾರೆ. ಸೊ ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊತ ಹೋಗ್ತಾ ಇರ್ತೀವಿ. ಓಕೆ ಸೂಪರ್. ಮತ್ತಿನ್ನು ಐಶೂಸ್ ಕಿಚನ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ನಿಯರ್ ಬೈ ಲೊಕೇಶನ್ ಬಂದ್ಬಿಟ್ಟು ಯಶವಂತಪುರ ಬಸ್ ಸ್ಟಾಪ್ ಇದೆ. ಅದರಿಂದ ಒಂದೇ ರೋಡ್, ಸೀದಾ ಒಂದು ರೋಡ್ ಇದೆ. ಇಲ್ಲಾಂದರೆ ಇಲ್ಲಿ ಮತ್ತಿಕೆರೆ ಬಸ್ ಸ್ಟಾಪ್ ಇದೆ. ಮತ್ತಿಕೆರೆ MS ರಾಮಯ್ಯ ಕಾಲೇಜ್ ಬಸ್ ಸ್ಟಾಪ್ ಇದೆ, ಅದು ಬ್ಯಾಕ್ ಸೈಡೇ ಇದೆ ಇದು. ಓಕೆ. ಇದು ಕಾರ್ನರ್ ಸಿಗ್ನಲಿಂದ ಸ್ವಲ್ಪ ಮುಂದೆ 3ನೇ ಬಿಲ್ಡಿಂಗ್, ತ್ರಿವೇಣಿ ರೋಡ್ ಇದು. ತ್ರಿವೇಣಿ ರೋಡ್. ಓಕೆ ಫೈನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಐಶೂಸ್ ಕಿಚನ್ನು ಸಿಕ್ಕಾಪಟ್ಟೆ ಸ್ಪೆಷಲ್. ಕೇಳಿರ್ತೀರ ಮಾತುಗಳನ್ನ. ಸೊ ಅದ್ಭುತವಾಗಿರೋಂಥ ಮಾತುಗಳು ಹೇಳ್ತಿದ್ರು. ಸೊ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರಂತೆ ಜನರು ಕೂಡ. ಸೊ ಇಲ್ಲಿ ನಾನು ತೊಗೊಂಡಿರೋಂಥದ್ದು ರೈಸ್ ಬಾತ್ ಅಂದರೆ ಇವತ್ತು ಪುದೀನ ರೈಸ್ ಇದೆ, ಪುದೀನ ರೈಸು ಹಾಗೂ ಬಜ್ಜಿ ಇದೆ, ಅತಿ ದೊಡ್ಡ ಬಜ್ಜಿ ಇದೆ, ಅದು ಬಿಸಿನೇ ಇದೆ. ಬಾಳೆ ಎಲೆ ಹಾಕ್ಕೊಡ್ತಾರೆ, ನನಗದು ಬಹಳನೇ ಖುಷಿ ಆಯಿತು. ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಹಾಗೂ ಚಟ್ನಿ ಕೂಡ ಕೊಟ್ಟಿದ್ದಾರೆ. ನಿಮಗಿಲ್ಲಿ ಒಂದು 3-4 ಥರ ಐಟಮ್ ಅಂತೂ ಸಿಗುತ್ತೆ. ಅಂದರೆ ರೈಸ್ ಬಾತು, ಚಿತ್ರಾನ್ನ, ಇಡ್ಲಿ ಹಾಗೂ ಪೂರಿ, ಇಷ್ಟು ಐಟಮ್ ಸಿಗುತ್ತೆ. ಇನ್ನು ಮಧ್ಯಾಹ್ನ ಅಂತ ಬಂದರೆ ನಿಮಗೆ ಊಟ ಸಿಗುತ್ತೆ, ಅದು ಮುದ್ದೆ ಊಟ. ಸೊ ಮುದ್ದೆ ಊಟ ಸಿಗುತ್ತೆ, ಮುದ್ದೆ ಊಟನೂ ಟ್ರೈ ಮಾಡ್ಬೋದು. ಬಟ್ ನಾನು ಬಂದಿರೋಂಥದ್ದು ಬೆಳಗಿನ ಉಪಹಾರದ ಸಮಯಕ್ಕೆ, ಟಿಫನ್ ಟೈಮ್ಗೆ ಬಂದಿದ್ದೀನಿ. ಸೊ ಪುದೀನ ರೈಸ್ ಬಾತ್ ಕೂಡ ಚೇಂಜ್ ಆಗ್ತಿರುತ್ತಂತೆ. ಬಟ್ ಇವತ್ತು ಪುದೀನ ರೈಸ್ ಬಾತ್ ಸಿಕ್ಕಿದೆ, ತೊಗೊಳ್ಳುವ. ಟೇಸ್ಟಿಯಾಗಿದೆ, ನೋಡುವ. ಸೂಪರ್, ಚೆನ್ನಾಗಿದೆ ಬರ. ಫಸ್ಟು ಸಿಗುವಂಥದ್ದೇ ಖಾರ. ಖಾರ ಚೆನ್ನಾಗಿದೆ, ಖಾರ ಇಷ್ಟ ಆಗುತ್ತೆ. ಹಸಿರು ಮೆಣಸಿನಕಾಯಿಯ ಖಾರ ಚುರ್ರನ್ನತ್ತೆ. ಮತ್ತಿನ್ನು ಲೈಟ್ ಮಸಾಲ ಇದೆ, ಅತಿ ಹೆಚ್ಚಿನ ಮಸಾಲೆನೂ ಏನು ಬಳಸಿಲ್ಲ. ಸೂಪರ್. ಇನ್ನು ನಂತರದಲ್ಲಿ ಬಜ್ಜಿ ಇದೆ, ಅತಿ ದೊಡ್ಡ ಬಜ್ಜಿನೇ ಇದೆ, 5 ರೂಪಾಯಿ ಅಂತೆ, ಪರವಾಗಿಲ್ಲ ಅನ್ನಿಸ್ತು. ಅವರು ಅದನ್ನೇ ಹೇಳ್ತಿದ್ರು. ಸೊ ಆಟೋ ಡ್ರೈವರ್ಸ್ಗಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಸೊ ಹಾಗಾಗಿ ನನಗದು ಬಹಳನೇ ಖುಷಿ ಅಂತ ಹೇಳ್ತಿದ್ರು. ನನ್ನ ಕಡೆಯಿಂದ ಅವ್ರಿಗೆ ಧನ್ಯವಾದ. ಸೊ ನಾನು ಅದೇ ಹೇಳ್ತಾ ಇರ್ತೀನಿ, ಆಟೋ ಡ್ರೈವರ್ಸ್ಗಳು ಮತ್ತು ಕ್ಯಾಬ್ ಡ್ರೈವರ್ಸ್ಗಳು ಸೊ ಹೋಟೆಲ್ಗಳನ್ನ ಕಾಪಾಡ್ತಾ ಬರ್ತಾ ಇದ್ದಾರೆ. ಯಾಕೆಂದರೆ ಅವರೇ ಜಾಸ್ತಿ ಅತಿ ಹೆಚ್ಚು ಹೋಟೆಲ್ಸ್ನ ವಿಸಿಟ್ ಮಾಡುವಂಥದ್ದು. ನನಗದು ಬಹಳನೇ ಖುಷಿ ಅವ್ರನ್ನ ಕಂಡಾಗ. ಬರೀ ಅಡುಗೆ ಮಾತ್ರ ಅಲ್ಲ, ಜೊತೆಗೆ ಪ್ರೀತಿ ಸಹ ನಾವು ಸೇರಿಸಿ ಅಡುಗೆ ಮಾಡ್ತೀವಿ ಅಂತ ನಗ್ನಗ್ತಾ ಮಾತಾಡಿಸ್ತಾರೆ. ನನಗದು ಖುಷಿಯಾದಂಥ ವಿಚಾರ. ಈ ಕಡೆ ಇದ್ದಾಗ ಒಂದ್ಸತಿ ಟ್ರೈ ಮಾಡಿ, ನನಗಂತೂ ಭಾಳನೇ ಖುಷಿ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ
ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತೆ ನಿಮ್ದು ಎಜುಕೇಶನ್ ಏನಾಗಿದೆ? ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. BCom ಕಂಪ್ಲೀಟ್? ಹೌದು. ಎಜುಕೇಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಬೇಕಾದರೆ ನಮ್ಮ ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಅಂದರೆ ತುಂಬ ಡ್ರಾಪ್ಔಟ್ಸೇ ತುಂಬ ಚೆನ್ನಾಗಿರ್ತಾರೆ. ಸೊ ನನ್ನ ಮೇನ್ ಇದೆ, ಈ ಬ್ಯಾರಿಯರ್ಸ್ನ ಬ್ರೇಕ್ ಮಾಡಬೇಕು. ಏನೋ ಇಂಥ ಒಂದು ಇದನ್ನೆಲ್ಲ ತೆಗಿಬೇಕು. ಇವರು ಓದಿರಲ್ಲ ಅಂತ ಅಂದ್ಕೊಂಡಿರ್ತಾರೆ. ಓದ್ತೀವಿ ನಾವು, ನಮ್ಮ ಕೈಲೂ ಆಗತ್ತೆ. ನಾನು ಎಜುಕೇಟೆಡೇ. ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. ಕೆಲಸ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂದರು, ಕೆಲಸನೂ ಮಾಡ್ತಾಯಿದ್ದೀನಿ. ಇವ್ರ ಕೈಲಿ ಗಾಡಿ ಓಡ್ಸೋಕ್ಕಾಗಲ್ಲ ಅಂದರು. ನಾನು ಇವತ್ತು ಸ್ಪೋರ್ಟ್ಸ್ ಬೈಕ್, ಯಾವ ಥರ ಸ್ಪೋರ್ಟ್ಸ್ ಬೈಕ್ ಬೇಕು, ನಾನು ಎಲ್ಲ ಥರ ಸ್ಪೋರ್ಟ್ಸ್ ಬೈಕು ಡ್ರೈವ್ ಮಾಡ್ತೀನಿ. ಯಾವ ಥರ ಕಾರು ಓಡಿಸ್ಬೇಕು, ನನ್ನ ಹತ್ರ ಕಾರಲ್ಲಿ ಎಲ್ಲ ಥರ ಕಾರು ಡ್ರೈವ್ ಮಾಡ್ತೀನಿ. ಇನ್ನು ಬೇರೆ ಏನಾದರೂ ನಾವು ಮಾಡೋಕ್ಕಾಗಲ್ಲ ಅನ್ನೋದು ಬರುತ್ತಾ, ನಾನು ಕಲಿತು ಅದನ್ನು ಮಾಡ್ತೀವಿ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಫ್ಲೈಟ್ ಒಂದು ಓಡಿಸಿಲ್ಲ ಅನ್ಸುತ್ತೆ, ಬಿಟ್ಟರೆ ಅದು ಮಾಡ್ತೀರಾ ನೀವು? ಅದು ಅವಕಾಶ ಸಿಕ್ಕಿದ್ರೆ ಖಂಡಿತ ನನಗೊಂದು ಖಂಡಿತ ಅದನ್ನು ಮಾಡ್ತೀವಿ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.